ಟೈಮು 3 ಗಂಟೆ. ಇನ್ನೂ ಚಳಿ. ಹಾಗೆ ಒಂದು ವ್ಯೂ ನೋಡೋಣ ಅಂತ ಬಂದೆ. ವ್ಯೂ ಏನು ಕಾಣಿಸ್ತಿಲ್ಲ. ಲೈಟಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ನಿಂತ್ಕೊಂಡೆ. ನಮಸ್ತೆ, ನಾನಿವಾಗ ಕಟ್ನಿ ಜಂಕ್ಷನಲ್ಲಿದ್ದೀನಿ. ಆ್ಯಂಡ್ ನೆನ್ನೆ ಒಂದು ಒಳ್ಳೆ ನಿದ್ದೆ ಬಂತು ಗುರು. ಯಾಕಂದರೆ ನನ್ನ ಜೊತೆ RAC ಇದ್ದವರು ಪಾಪ ಅವರು ನನಗೋಸ್ಕರ ಸೀಟ್ ಬಿಟ್ಕೊಟ್ರು. ಅವ್ರ ಫ್ರೆಂಡ್ ಜೊತೆ ಹೋಗಿ ಒಂದೇ ಬೆಡ್ಡಲ್ಲಿ ಇಬ್ಬರು ಮಲ್ಕೊಂಡ್ರು. ನನಗೆ ಸೀಟ್ ಬಿಟ್ಕೊಟ್ರು. ನಂಗೆ ಒಳ್ಳೆ ನಿದ್ದೆ ಬಂತು. ಚಳಿಗೂ ಅದಕ್ಕೂ ಕೇಳಬೇಡ ಗುರು. ಸ್ಲೀಪಿಂಗ್ ಬ್ಯಾಗ್ ಒಳಗೆ ಹೋಗಿ ಮಲ್ಕೊಂಡು 2 ನಿಮಿಷ ಒಳ್ಳೆ ನಿದ್ದೆ. ಇವಾಗ ಬೆಳಗ್ಗೆ ಎದ್ದೆ ಒಂದು 7:30 ಹಂಗೆ ಎದ್ದೆ. ಹೆವಿ ಚಳಿ ಗುರು. ಎಲ್ಲ ಪ್ಯಾಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದೇ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಬಂದಿದ್ದೀನಿ. ನೋಡೋಣ, ಬ್ರೇಕ್ಫಾಸ್ಟ್ ಮಾಡಬೇಕು. ಹೊಟ್ಟೆ ತುಂಬ ಹಸಿದಿದೆ. ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಒಂದು 10 ಗಂಟೆ ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಟ್ರೈನ್ ತುಂಬ ಲೇಟ್ ಇದೆ. 9:30 ಹೋಗಿ ತಲುಪುತ್ತೆ ಅಂತ ಕೊಟ್ಟಿದ್ರು. ಬಟ್ ಆದರೆ ಇವಾಗ ಟೈಮ್ ನೋಡಿದ್ರೆ ಆಲ್ರೆಡಿ 8:30 ಆಗಿದೆ. ಆದರೂ ಇನ್ನೂ ಇಲ್ಲೇ ಇದ್ದೀವಿ. ಇನ್ನೂ ತುಂಬ ದೂರ ಇದೆ ಹೋಗಲಿಕ್ಕೆ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಂತ. ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದು ಊಟ ಎಲ್ಲ ಖಾಲಿ ಆಯಿತು. ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡಿದೆ. ಯಾಕಂದರೆ ನಾನೇ ಬೇಗ ಅಂತ ಬೇಗ ಖಾಲಿ ಮಾಡಿದ್ದೀನಿ. ಯಾಕಂದರೆ ಬ್ಯಾಗ್ ಕ್ಯಾರಿ ಮಾಡಬೇಕು ಇವತ್ತು. ತುಂಬ ವೆಯ್ಟ್ ಆಗುತ್ತೆ. ಆಮೇಲೆ 2-3 ಬ್ಯಾಗ್ ಒಟ್ಟಿಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸಣ್ಣದೊಂದು ಬ್ಯಾಗ್ ಮುಂದೆ ಹಾಕೋತೀನಿ, ಟ್ರೆಕ್ಕಿಂಗ್ ಬ್ಯಾಗ್ ಹಿಂದೆ ಹಾಕೋತೀನಿ. ಇನ್ನೆಲ್ಲ ಪ್ಯಾಕ್ ಹೋಗಿರುತ್ತೆ. ಸರಿ ಹೊರಟುಡ್ರಿ. ಇಂಟಿಮೇಷನ್ ಇಲ್ಲದೆ ಟ್ರೈನ್ ಹೊರಟ್ಬಿಟ್ಟು, ಒಂದು ಸಿಗ್ನಲ್ ಇಲ್ಲ, ಒಂದು ಹಾರ್ನ್ ನೋಡಿರಲಿಲ್ಲ, ಒಂದು ಫ್ಲಾಗ್ ಹಾರಿಸಲಿಲ್ಲ, ವಿಷಲ್ ನೋಡಿರಲಿಲ್ಲ. ಟಕ್ಕನ ಟ್ರೈನ್ ಮೂವ್ ಆಗೋಯ್ತು. ನೋಡ್ತಾ ಇದ್ದೀರಾ, ಟ್ರೈನ್ ಪಟ್ಟಣ ಮೂವ್ ಆಗೋಯ್ತು. ಗಾಬರಿನ ಆಗೋಯ್ತು. ಎಲ್ಲ ನೋಡಿ ಬಂದ್ವಿ. ನೀವಲ್ಲಿ ನೋಡ್ತಾ ಇರ್ಬೋದು, ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಇದು ಅರೌಂಡ್ 10-12 ಕಿಲೋಮೀಟ್ರಿಂದನೂ ಉದ್ದ ಇದೆ. ಅದಕ್ಕಿಂತ ಉದ್ದ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ತುಂಬ ದೂರದಿಂದ ನಮ್ಮ ಪಕ್ಕದಲ್ಲೇ ಬರೋ ಥರ ಬರ್ತಾ ಇದೆ. ಗೊತ್ತಿಲ್ಲ, ನಾನು ಲೊಕೇಶನ್ ಹಾಕ್ತೀನಿ ಏನು ಅಂತ ನೋಡಿ ಒಂದ್ಸಲ ಗೊತ್ತಾದರೆ ಹೇಳಿ. ತಿಂಡಿಗೆ ಇಳ್ದಿದ್ದೀನಿ. ಮುಂದೆ ಇಲ್ಲಿ ಸ್ಟೇಷನಲ್ಲಿ ತಿಂಡಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಸಾತನ ಅಂತ ಇದೆ. ಸಮೋಸ ಇದೆ, ಕಚೋರಿ ಇದೆ. ಅದನ್ನೇ ತಿನ್ನಬೇಕು ಬ್ರೇಕ್ಫಾಸ್ಟಿಗೆ ಇವತ್ತು. ಚೆನ್ನಾಗಿದೆ, ಓಕೆ, ತಿನ್ನೋ ಥರನೇ ಇದೆ. ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಸಡನ್ನಾಗಿ ಬಂದು. ಮೇ ಬಿ ಅದಕ್ಕೆ ಒಂದು 15 ನಿಮಿಷ ನಿಲ್ಲಿಸ್ಬೋದು ಅನಿಸುತ್ತೆ ನನ್ನ ಗೆಸ್ಸು. ಅಷ್ಟರಲ್ಲಿ ಏನಾದ್ರು ತೊಗೊಂಡು ಹತ್ಕೊಂಡು ಅಲ್ಲೇ ಕೂತ್ಕೊಂಡು ತಿನ್ನೋ ಥರ. ಅರ್ಧ ಲೀಟ್ರ್ ನೀರಿದೆ, ಸಾಕಾಗುತ್ತೆ ಈಗ ಸದ್ಯಕ್ಕೆ. ಇನ್ನು ಮಿನಿಮಮ್ ಒಂದು 3 hours ಜರ್ನಿ ಇದೆ. ಮೇ ಬಿ 3 to 4 hours ಜರ್ನಿ ಇದೆ. ನೋಡೋಣ, ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸ್ತಲೇ ಕರ್ಕೊಂಡು ಹೋದರೆ ಮೇ ಬಿ 2 o'clock ಹೋಗ್ಬೋದು. ಸಾತ್ನಾ ಸ್ಟೇಷನ್ ಉಲ್ಟಾ ಕಾಣಿಸ್ತಾ ಇದೆ. ಇಲ್ಲಿ ಪರವಾಗಿಲ್ಲ. ಮತ್ತೆ ಕ್ಯಾಮ್ರಾನ ಫ್ಲಿಪ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಸಲ. ಸ್ಟೇಷನ್ ಅಂತ ಪರಿ ದೊಡ್ಡದೇನಿಲ್ಲ, ಬಟ್ ಜಂಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ತುಂಬ ಜನ ಇದ್ದಾರೆ ಇಲ್ಲಿ. ನೋಡ್ತಾ ಇರ್ಬೋದು ಜನ ಹೇಗೆ. ಇಲ್ಲಿ ಕ್ಲೀನಿಂಗು 10 ನಿಮಿಷ ಅಷ್ಟೇ. ವಾಶ್ರೂಮ್ ಕ್ಲೀನ್ ಮಾಡೋರು ಇದೆ. ಸಮೋಸ ಕಚೋರಿನೇ ತಿನ್ನಬೇಕು. ನೀರು ಸಹ ಇರುತ್ತೆ. ಎಲ್ಲ ತಿನ್ಕೊಂಡು ಹೋಗ್ಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಹುಡುಗಿರು ಇದ್ದಾರೆ ಗುರು. ಕಚೋರಿನೇ ಇವಾಗ ಗತಿ. ಒಂದು ಪ್ಲೇಟ್ ಸಮೋಸ ತೊಗೊಂಡು ಬಂದು ತಿನ್ನಬೇಕು ಎಲ್ಲರೂ. ಎಲ್ಲಿ ಸಿಗುತ್ತೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರ ಹೆಸರು ಗೌತಮ್ ಅಂತ. ನನ್ನ ಜೊತೆ ಒಟ್ಟಿಗೆ ಬಂದಿದ್ದು. ಇವರು ಅರಸೀಕೆರೆಯಲ್ಲಿ ಜಾಯ್ನ್ ಆದರು. ದಾವಣಗೆರೆ ಅವರು. ನಮ್ಮ ಅರಸೀಕೆರೆಯಲ್ಲಿ ಇವರು ಮದುವೆ ಆಗಿದ್ದಾರೆ. ನಮ್ಮ ಅರಸೀಕೆರೆ ಅವ್ರಿಗೆ ಒಬ್ಬರಿಗೆ. ಆ್ಯಂಡ್ ಇವ್ರು ನಮ್ಮ ಜೊತೆನೇ ಜರ್ನಿ ಮಾಡಿದ್ದು. RACಲಿ ನಾವಿಬ್ಬರೇ ಇದ್ದಿದ್ದು. ನೆನ್ನೆ ಇವರಿಂದನೇ ನಾನು ಫುಲ್ ಸೀಟಲ್ಲಿ ಮಲ್ಕೊಂಡಿದ್ದಾಗಿದೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಥ್ಯಾಂಕ್ ಯು. ಆ್ಯಂಡ್ ಅವರು ಕೂಡ ಪ್ರಯಾಗ್ರಾಜಿಗೆ ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದೆ, ತಿಂಡಿ. ಯಾಕಂದರೆ ಇಲ್ಲೇನು ಸಿಗ್ತಾ ಇಲ್ಲ. ಜೊತೆಗಲ್ಲಿ ಮೊಟ್ಟೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೇನು ಆಪ್ಷನ್ ಇಲ್ಲ. ಸಮೋಸ ಕಚೋರಿ ಇದನ್ನೇ ತಿನ್ನಬೇಕಾಗಿದೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ. ನೀವು ಜನ ನೋಡ್ತಿರ್ಬೋದು, ಎಲ್ಲ ಹೊಟ್ಟೆ ಹಾಸ್ಕೊಂಡಿದ್ರು.
ಅಟ್ ಎ ಟೈಮಲ್ಲಿ ಏನು ಸಿಕ್ತೋ ಅದನ್ನೇ ತೊಗೊಂಡು ತಿಂತಾ ಇದ್ದಾರೆ ಎಲ್ಲರೂ ಇವಾಗ. ನಾನು ಕೂಡ ಗುರು ಸೇಮ್ ಅದನ್ನೇ ಮಾಡ್ತಾ ಇರೋದು. ನೋಡೋಣ, ಫುಲ್ಲು ಜನ ಇದ್ದಾರೆ. ಒಂದು ಟೀ ಕುಡಿತೀನಿ, ಆಮೇಲೆ ನೋಡೋಣ. ಬ್ರದರ್ ಪ್ಲಾನ್ ಇರಲ್ಲ, ಸುಮ್ಮನೆ ಹೀಗೆ ಕೂತಿದ್ವಿ ಎಲ್ಲರೂ ಫ್ರೆಂಡ್ ಜೊತೆ ಎಲ್ಲ ಪ್ರಯಾಗರಾಜ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಎಕ್ಸಾಕ್ಟ್ ಗೊತ್ತಿರಲ್ಲ, ಸುಮ್ಮನೆ ಏನೋ ಹೀಗೆ ಕೂತಾಗ ಸಡನ್ನಾಗಿ ಒಂದು ಯಾವುದೋ ಸ್ಪೆಷಲ್ ಟ್ರೈನ್ ಅಂತ ಗೊತ್ತಾಯಿತು ಬೆಂಗಳೂರಿಂದ ಲೈಕ್ ಪ್ರಯಾಗರಾಜ್ ಅಂತ. ಸೊ ಹೀಗೆ ಜೀವನದಲ್ಲಿ ಬರೋದು ಒಂದೇ ಸಲ ಜೀವನದಲ್ಲಿ, ಮತ್ತೆ ಅಂತೂ ಬರಲ್ಲ. ಸೊ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ, ಹೋಗ್ತಾ ಇದೀವಿ. ನೋಡೋಣ ಮುಂದೆ ಹೆಂಗಾಗುತ್ತೋ ಏನೋ, ಅಲ್ಲೇ ವ್ಯವಸ್ಥೆ ಬಗ್ಗೆ ಏನೋ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೋ. ಬ್ರದರ್ ನಿಮ್ಮದು ಎಷ್ಟು ದಿನದ ಯಾತ್ರೆ? ಹೆಚ್ಚು ಕಮ್ಮಿ ಒಂದು 6 ರಿಂದ 7 ದಿನ ಆಗ್ಬೋದು ಸರ್. ನೋಡೋಣ ಏನಾಗುತ್ತೆ. ಅಯೋಧ್ಯ ಏನಾದ್ರು ಪ್ಲಾನ್ ಇದೆಯಾ, ಇಲ್ಲ ಅಂದರೆ ಪ್ರಯಾಗ್ರಾಜ್ ಮಾತ್ರ? ಅನ್ಕೊಂಡಿದ್ದೀವಿ, ಅದು ಮತ್ತೆ ವಾರಣಾಸಿ ಎಲ್ಲ ಅನ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಎಕ್ಸಾಕ್ಟ್ ಪ್ಲಾನ್ ಮಾಡಿಲ್ಲ, ನೋಡೋಣ ಏನಾಗುತ್ತೋ ಮುಂದೆ ನೋಡೋಣ ಅಂತೀರಾ? ಹಾಂ ಬ್ರದರ್ ನೀವು ಹೇಳಿ ಬ್ರದರ್, ನಿಮ್ಮ ಹೇಗಿತ್ತು? ಚಂದ್ರಕಾಂತ್ ಅಂತ, ನಾವು ಬೆಂಗಳೂರಿಂದ ಬರ್ತಿದ್ದೀವಿ. ನಮ್ಗೆ ಏನಾಯ್ತಂದರೆ ನಾವು ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ರೀಸೆಂಟ್ಲಿ, ಆ ಟಿಕೆಟೇ ಸಿಗ್ತಾ ಇದ್ವಿ. ಆದಮೇಲೆ ಏನಂದರೆ ಒಂದ್ಸಲ ನೋಡ್ತಾ ಇದೆ ಹೆಂಗೆ ಸ್ಪೆಷಲ್ ಟ್ರೈನ್ ಗೊತ್ತಾಯಿತು. ಆಮೇಲೆ ಟಿಕೆಟ್ ಸಿಕ್ತು, ಬುಕ್ ಮಾಡ್ಕೊಂಡಿದ್ದೆ. ಸಡನ್ನಾಗಿ ಆ ದೇವ್ರು ಕರ್ಸ್ಕೊಬೋದಾಗಿಲ್ಲ, ಸಡನ್ನಾಗಿ ಬುಕ್ ಮಾಡಿ ಮತ್ತೆ ಬರ್ತಾ ಇದ್ದೇವೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಬರ್ತಾ ಇರೋದು. ಜನ ಎಲ್ಲ ಒಳ್ಳೆ ಚೆನ್ನಾಗಿದ್ದಾರೆ ಟ್ರೈನಲ್ಲಿ, ಎಲ್ಲರೂ ಪ್ರಯಾಗರಾಜ್ ಒಳ್ಳೆ ಜನ ಇದ್ದಾರೆ. ಹೋಗೋಕ್ಕೆ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿದೆ. ರಾತ್ರಿ ನಾನು ಇವ್ರ 3 ಜನ ಜೊತೆಗೆ ಇವ್ರ ಜೊತೆ ಇನ್ನೊಬ್ರು ಇದ್ರು, ಅವರು ಕಾಣಿಸ್ತಾ ಇಲ್ಲ. ಬಟ್ ಆದರೆ ರಾತ್ರಿ ನಾವು ತುಂಬ ಚೆನ್ನಾಗಿ ಮಾತಾಡಿದ್ವಿ. ಹಾಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು, ತುಂಬ ಎಕ್ಸ್ಚೇಂಜ್ ಆಯಿತು. ಅವ್ರು ಹೇಳಿದ್ದು, ಅವ್ರ ಎಕ್ಸ್ಪೀರಿಯನ್ಸು, ಅವರ ಅನುಭವಗಳು ಮತ್ತು ಅವ್ರು ಏನೇನು ಮಾಡಿದ್ರು ಎಲ್ಲನೂ ಹೇಳ್ಕೊಂಡ್ರು. ತುಂಬ ಖುಷಿ ಆಯಿತು. ಹಾಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನಾವು. ಇತ್ತು ಒಂದೇ ಟಿಕೆಟ್ ಇದ್ದ ತಕ್ಷಣ ಬಂದ್ಬಿಟ್ಟಿವಿ ಅಷ್ಟೇ ಮನೆಯಿಂದ. ನಿಮ್ಮ ಪರಿಚಯನೇ ಮಾಡ್ಕೊಳ್ಳಿಲ್ಲ ನೀವು? ನಿಮ್ಮ ಪರಿಚಯ ಮಾಡ್ಕೊಡಿ. ಸತೀಶ್ ಅಂತ. ನೀವು ಬೆಂಗಳೂರಲ್ಲೇ ಇರೋದು? ಹೌದು. ಓಕೆ. ನೀವು ಇವ್ರನ್ನ ಪರಿಚಯ ಮಾಡಿಸಿದೆ. ಇವ್ರು ಮಾತಾಡಿಲ್ಲ. ಇವ್ರು ಆಗಿದ್ದಾರೆ. ಇವ್ರು ನೋಡಿ, ಇವ್ರು ಕ್ಯಾಮ್ರಾ ತೋರಿಸ್ತಾ ಇಲ್ಲ. ಹಂಗೇನಿಲ್ರಿ, ನಾವು ಬೆಳಗಾವಿ ಡಿಸ್ಟಿಕ್ನಿಂದ ಬಂದಿರೋದು. ನಾವು ಹಂಗೆ ಬರ್ಬೇಕಂತ ಬಂದ್ಬಿಟ್ಟು ಹೋಗ್ಬೇಕಂತ ಒಂಥರ ಡಿಸೈಡ್ ಮಾಡಿದಂತಂದ್ರೆ ಬಂದ್ಬಿಟ್ಟು ಇಲ್ಲಿ ಹೋಗಿ ಅಲ್ಲಿ ಹೆಂಗೆ ಬಂದಿದ್ದಾರೆ. ನಾವು ಮಂಡ್ಯ ಡಿಸ್ಟಿಕ್ ಬಂದಿರೋದು ಪ್ರಯಾಗರಾಜ್ ಟೆಂಪಲ್ ಹೋಗ್ಬಿಟ್ಮೇಲೆ ಹೇಳ್ತೀವಿ, ಹೋಗ್ಬೇಕು ಅಂದ್ರೆ ಹೋಗ್ತೀವಿ, ಬರ್ಬೇಕು ಅಂದ್ರೆ ಬರ್ತೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಪ್ರಯಾಗರಾಜ್ ತುಂಬ ಬೆಳೆದು ಚೆನ್ನಾಗೈತೆ. ಬರ್ಬೇಕು ಅಂತ ಇತ್ತು. ಅದೊಂದು ವೈಬ್ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ಸಣ್ಣದಿದ್ದಾಗಿಂದ ಒಂದು ಆಸೆ ಇತ್ತು ಕುಂಭಮೇಳಕ್ಕೆ ಯಾವತ್ತಾದ್ರೂ ಒಂದಿನ ಅಟೆಂಡ್ ಮಾಡಬೇಕು ಅಂತ ಹೇಳಿ. ಆದರೆ 144 ಇಯರ್ಸ್ ಕುಂಭಮೇಳ ಅಟೆಂಡ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ನಾನು ಫ್ರೆಂಡ್ ಅಚಾನಕ್ಕಾಗಿ ಬುಕ್ ಮಾಡಿದ್ವಿ, ಅಚಾನಕ್ಕಾಗಿ ನೀರು ಸಿಕ್ತು, ಅಚಾನಕ್ಕಾಗಿ ನೀವು ಸಿಕ್ಕಿದ್ರಿ. ಸೇವ್ ಮಾಡಿ ಬನ್ನಿ, ಎಲ್ಲ ಪ್ಯಾಕಿಂಗು, ಊಟ ಗೀಟ ಎಲ್ಲ ಇಟ್ಕೊಂಡು ನೀಟಾಗಿ ಬನ್ನಿ, ಅದೊಂದು ಹೇಳ್ತೀನಿ. ನೀವು ಹೇಳ್ಬೋದು. ಎಲ್ಲರೂ ಮಹಾಕುಂಭಮೇಳಕ್ಕೆ ಬನ್ನಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಲ್ಲ ಜೊತೆಗೆ ಹೋಗ್ತೀವಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸತೀಶ್ ಅಂತ ಹೇಳಿ ನಮ್ಮ ಹೆಸರು, ನಾವು ದಾವಣಗೆರೆಯಿಂದ. ಇವರು ಗೌತಮ್ ಅಂತ ಹೋಗ್ತಿರೋದೇ ಒಳ್ಳೆ ಖುಷಿ. ಅದ್ರ ಜೊತೆ ನಿಮ್ಮ ಜೊತೆ ಹೋಗ್ತಿದೀವಲ್ಲ, ಇನ್ನೂ ಖುಷಿ. ಥ್ಯಾಂಕ್ ಯು ಬ್ರದರ್. ಕರ್ನಾಟಕನೇ ಹೊತ್ಕೊಂಡು ಹೋಗ್ತಿದ್ದೀವಿ. ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲರೂ ಒಂದ್ಸಲ ಹಾಯ್ ಮಾಡಿ. ಎಲ್ಲರೂ ಕನ್ನಡದವರಿದ್ದೀವಿ ಟ್ರೈನ್. ಅದೇ ಒಂದು ಖುಷಿ, ಒಟ್ಟಿಗೆ ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು. ಯುಪಿಗೆ ಎಂಟ್ರಿ ಆದ್ವಿ ಅಂತ ಅನ್ಕೋತೀನಿ. ಕಾರ್ಡ್ ಸ್ಟಾರ್ಟ್ ಆಗಿದೆ. ಏನಿದು ಬರೀ ಮರದ ಮಾತ್ರ ಕಾಣಿಸ್ತಾ ಇದೆ, ಎಲೆನೇ ಇಲ್ಲ ಒಂದು. ಚೆನ್ನಾಗಿದೆ. ನಮ್ಮೂರು ಕೆರೆಯಲ್ಲಿ ಎಮ್ಮೆ ಥರನೇ ಮೇಯ್ತಾ ಇದ್ದಾವಲ್ಲ ಗುರು, ಎಲ್ಲ ಎಮ್ಮೆನು. ನೋಡು, ಇದೊಂದು ಎಮ್ಮೆ. ಹಾಯ್ ಬ್ರೋ, ಏನು ಮಾಡ್ತಿದ್ಯಾ? ಇಲ್ಲ ನಾನೇ ಮಾತಾಡಿಸ್ತಿರೋದು. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದಾಗ್ತಾ ಇದೆ. ನಾನು ಬೇರೆ ವಿಡಿಯೋನ ಹಾಕ್ತೀನಿ ಮತ್ತೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ. ಇವತ್ತಿಂದಕ್ಕೆ ಇವತ್ತು ಮಾರ್ನಿಂಗಿಂದ ಇವತ್ತಿನವರೆಗೂ ಏನಾಗಿದೆ ಈಗಿನವರೆಗೂ ಅನ್ನೋದನ್ನ ಹಾಕಿದ್ದೀನಿ. ಒಮ್ಮೆ ನೋಡಿ, ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.